ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರಕೋಟ್ ಬಳಿ ವೃತ್ತದಲ್ಲಿ ಕೆಜಿ ಒಡೆಯರ್ ಪುತ್ಥಳಿ ಸ್ಥಾಪನೆಯೊಂದಿಗೆ ನಾಮಕರಣಕ್ಕೆ ಮನವಿ. ಡಿಸೆಂಬರ್ 21ರಂದು ಲಯಾಂಕುರದಿಂದ ಲಯವತ್ಸರ ವಾರ್ಷಿಕೋತ್ಸವ ಪಾಲ್ಗೊಳ್ಳಿ ಸಾಂಸ್ಕೃತಿಕ ಸಭೆ. ಸಾಗರದ ಲಯಾಂಕುರ ಟ್ರಸ್ಟ್ ನಾದಿಂದಿನ ಹಿಂದೂಸ್ತಾನಿ ತಬಲಾ ವಿದ್ಯಾಲಯದ ಲಯವತ್ಸರ 4 ಕಾರ್ಯಕ್ರಮ ಡಿಸೆಂಬರ್ 21ರಂದು ನಡೆಯಲಿದೆ. ಅಂದು ಬೆಳಗ್ಗೆ 8:30ಕ್ಕೆ ಅಜಿತ್ ಸಭಾಭವನದಲ್ಲಿ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಬೆಳಗ್ಗೆ 9ಕ್ಕೆ ಹಿಂದೂಸ್ತಾನಿ ಗಾಯನ, ಬಾನ್ಸುರಿ, ಜುಗಲ್ಬಂದಿ, ಗಾನ, ವೇಣು ಸುದೆ ನಡೆಯಲಿದ್ದು, ಗಾಯನದಲ್ಲಿ ವಿದುಷಿ ಶ್ರೀರಂಜನಿ ಹಿಲ್ಲೋಡಿ, ಬಾನ್ಸುರಿ ವಾದನದಲ್ಲಿ ಸುಬೋಧ್ ಪಿ ರಾವ್, ತಬಲದಲ್ಲಿ ವಿನಾಯಕ್ ಸಾಗರ್ ಹಾಗೂ ಸಂವಾದಿನಿಯಲ್ಲಿ ವಿದ್ವಾನ್ ಸಂವತ್ಸರ ಸಾಥ್ ನೀಡಲಿದ್ದಾರೆ. ಬೆಳಗ್ಗೆ 10:30ರಿಂದ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ತಬಲಾ ವಾದನ, 12ಕ್ಕೆ ವಾದ್ಯ ನಾದಸುದೆ, ಕರ್ನಾಟಕಿ, ಪಿಟೀಲು, ಹಿಂದೂಸ್ತಾನಿ, ಸಾರಂಗಿ, ಜುಗಲ್ಬಂದಿ, ವಿದ್ವಾನ್ ಆರ್ ಅಚ್ಯುತರಾವ್ ಬೆಂಗಳೂರು ಪಿಟೀಲು ವಾದನ, ಪ್ರೊಫೆಸರ್ ದೀಪಕ್ ಪರಮಶಿವನ್ ಮದ್ರಾಸ್ ಸಾರಂಗಿ ನುಡಿಸಲಿದ್ದಾರೆ. ಸುನಿಲ್ ಸುಬ್ರಹ್ಮಣ್ಯಂ ಮೃದಂಗಂ, ಯೋಗೀಶ್ ಭಟ್ ತಬಲಾ ಸಾಥ್ ನೀಡಲಿದ್ದಾರೆ. ಸಂಜೆ 5:30ಕ್ಕೆ ಹೇಮಂತ್ ಜೋಶಿ ಧಾರವಾಡ ಅವರಿಂದ ತಬಲಾ ಸೋಲೋ ನಡೆಯಲಿದೆ. ನಂತರ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಿಗೆ ಕೀರ್ತಿಶೇಷ ಪಂಡಿತ್ ರಾಜಾರಾಮ್ ಸೋರಬ್ ಸಂಸ್ಮರಣ ಸನ್ಮಾನ ಕಾರ್ಯಕ್ರಮ ಹಾಗೂ 2025ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ಮಡಿವಾಳಯ್ಯ ಸಾಲಿ ಅವರನ್ನು ಗೌರವಿಸಲಾಗುವುದು. ಮತ್ತು ರಾತ್ರಿ 8ಕ್ಕೆ ಕೃಷ್ಣೇಂದ್ರ ವಾಡಿಕರ್ ಹುಬ್ಬಳ್ಳಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ನಡೆಯಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ವಿದ್ವಾನ್ ನಿಖಿಲ್ ವಿ ಕುಂಸಿ ತಿಳಿಸಿದ್ದಾರೆ. ಸಾಗರ ಪಟ್ಟಣದ ನ್ಯಾಯಾಲಯ ಬಳಿಯ BH ರಸ್ತೆ ವೃತ್ತಕ್ಕೆ ಕೆಜಿ ಒಡೆಯರ್ ವೃತ್ತ ಎಂದು ನಾಮಕರಣಗೊಳಿಸುವುದಕ್ಕೆ ಸರ್ಕಾರದಿಂದ ಪತ್ರದನ್ವಯ ಅನುಮೋದನೆ ನೀಡಲಾಗಿದೆ. ಈ ಕುರಿತು ಸಂಬಂಧಪಟ್ಟವರು ಸ್ಥಳ ಕೂಡ ಪರಿಶೀಲನೆ ಮಾಡಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಅಗಲೀಕರಣಗೊಳ್ಳುತ್ತಿದ್ದು, ಇಲ್ಲಿ ಕೆಜಿ ಒಡೆಯರ್ ಪುತ್ಥಳಿಯ ನಿರ್ಮಾಣದೊಂದಿಗೆ ಕೆಜಿ ಒಡೆಯರ್ ವೃತ್ತ ಎಂಬ ಹೆಸರನ್ನು ನಾಮಕರಣ ಮಾಡುವಂತೆ ಇಲ್ಲಿನ ಜಾಗವನ್ನು ಪರಿಶೀಲಿಸಿ ಸ್ಥಳೀಯ ಪ್ರಾಧಿಕಾರದಿಂದ ಕೆಜಿ ಒಡೆಯರ್ ವೃತ್ತ ನಾಮಕರಣಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕು ಎಂದು ಸಾಗರದ ಸ್ವತಂತ್ರ ಹೋರಾಟಗಾರರ ಅಭಿಮಾನಿ ವೇದಿಕೆಯಿಂದ ಉಪ ವಿಭಾಗಾಧಿಕಾರಿಗಳಿಗೆ ಗುರುವಾರ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಜಗದೀಶ್ ಒಡೆಯರ್, ನಾಗರಾಜ್ ಪೈ, ರಾಜೇಂದ್ರ ಅವಿನಹಳ್ಳಿ, ಲೋಕೇಶ್, ಸಚಿನ್, ಮೈತ್ರಿ ಪಾಟೀಲ್, ನಂದಾ ಗಜನೂರು, ಕಲ್ಲಪ್ಪ, ಮಧುಮಾಲತಿ, ದಿನೇಶ್ ಬರದೊಳ್ಳಿ, ಪ್ರವೀಣ್ ಒಡೆಯರ್, ಶೇಖರಪ್ಪ ಮತ್ತಿತರರು ಹಾಜರಿದ್ದರು. ನಮಸ್ಕಾರ.